ಸರ್, ಮಂಗಳೂರಿನ ಹೃದಯ ಭಾಗ ಬರುವಂತದ್ದು ಲಾಲ್ಬಾಗ್. ಮಂಗಳೂರು ತುಂಬಾ ಶಾಂತವಾಗಿತ್ತು. ನಿನ್ನೆ ಒಂದು ಕಡೆ ಲಾಲ್ಬಾಗು, ಆ ಸೈಡ್ ಕಾರ್ಪೊರೇಷನ್ ಆಫೀಸು, ಅದ್ರ ಮಧ್ಯೆನೆ ಲಾಂಗು ಮಚ್ಚು ಎಲ್ಲ ಝಳಪಿಸಿಬಿಟ್ಟಿದೆ ಅಲ್ಲ ಸರ್, ಏನ್ ಸರ್ ಕತೆ ಅದು? ಮಂಗಳೂರಿನ ಲಾಲ್ಬಾಗ್ನಲ್ಲೇ ನಡೆದಂತಹ ಒಂದು ಘಟನೆ ಮಧ್ಯಾಹ್ನ 1:15 ವೇಳೆಗೆ ಘಟನೆ ನಡೆದಿದೆ. ಸಾರ್ವಜನಿಕ ರಸ್ತೆಯಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಅಂತ ಘಟನೆ ಆಗಿದೆ. ಆದ್ರಿಂದಾಗಿ ಮಂಗಳೂರು ಸ್ವಲ್ಪ ಬೆಚ್ಚಿ ಬಿದ್ದಂತ ಆಯ್ತದೆ. ಎಲ್ಲಿಂತ್ರ ಏನಾಗುತ್ತೆ ಸರ್ ಎಕ್ಸಾಕ್ಟ್ ಅಲ್ಲಿ? ಈಗ ಒಂದು ಘಟನೆ ಅಂತ ಹೇಳಿದ ಕೂಡಲೇ ಎಲ್ಲ ಜನ ಸೇರಿದ್ದಾರೆ. ಆ ಸೈಡ್ ಲಾಲ್ಬಾಗಿನ ಕಾಂಪ್ಲೆಕ್ಸ್ ಇದೆ. ಏನ್ ಸರ್ ಅಲ್ಲಿ ಏನ? ಮಹಾನಗರ ಪಾಲಿಕೆ ಕಟ್ಟಡದ ಎದುರೇ ಕಾಂಪ್ಲೆಕ್ಸ್ ಎನ್ನುವಂತ ಒಂದು ಅಂತ ಪ್ರದೇಶದಲ್ಲಿಯೇ ಆಡು ಹಗಲೇ ಎಂದರೆ ಮಧ್ಯಾಹ್ನ 1:45 ವೇಳೆಗೆ ಟೂ ವೀಲರ್ ಅಲ್ಲಿ ಹೋಗುತ್ತಿದ್ದಂತ ಯುವಕನನ್ನ, ಒರಿಜಿನಲ್ ಹೆಸರು ವಿಕ್ಕಿ ಆತಂತೆ, ಮನೆಯಲ್ಲಿ ಪ್ರೀತಿಯಿಂದ ವಿಕ್ಕಿ ಅಂತ ಕರೀತಿದ್ರು. ಆ ವಿಕ್ಕಿಗೆ ಒಂದು ಬಪ್ಪಾಲು ಸೇರಿಸಿ ಹಿಂಬದಿಯಲ್ಲಿ ಬೈಕಿನಲ್ಲಿ ಬಂದಂತ ಯುವಕ ಸಿಗ್ನಲ್ ಬ್ಲಾಕ್ ಆದಂತ ಸಂದರ್ಭದಲ್ಲಿ ಕತ್ತಿಯಿಂದ ಕಡಿದು ಕೊಲೆಗೆ ಯತ್ನಿಸಿದ್ದಾನೆ. ಅದು ಕಂಜೆಸ್ಟೆಡ್ ಪ್ಲೇಸ್ ಆದ್ರಿಂದ, ಯಾಕಂದ್ರೆ ಅಲ್ಲಿ ರೋಡ್ ಡಿವೈಡರ್ ಇದೆ, ಈ ಕಡೆಗೆ ಒಂದು ವೆಹಿಕಲ್ ಇದೆ, ರೋಡ್ ಡಿವೈಡರ್ ಇದೆ. ಆ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂತ ಯುವಕನಿಗೆ ಬಲವಾದ ಏಟು ಹಾಕ್ಲಿಕ್ಕೆ ಸಾಧ್ಯ ಆಗದ ಕಾರಣಕ್ಕಾಗಿ ಆ ಯುವಕ ಇವತ್ತು ಬದುಕಿ ಉಳಿದಿದ್ದಾನೆ. ಏನಾಗುತ್ತೆ ಸರ್ ಅಂದ್ರೆ? ಹೌದು, ಈಗ ಗಾಯಗೊಂಡಿರುವಂತ ಯುವಕನ ಹೆಸರು ವಿಕ್ಕಿ ಬಪ್ಪಾಲ್ ಅಂತೆ. ಮಂಗಳೂರಿನ ಹೃದಯದ ಮತ್ತೊಂದು ಭಾಗದಲ್ಲಿ ಇರುವಂತಹ ಬಪ್ಪಾಲ್, ಜಪ್ಪು ಬಪ್ಪಾಲ್ ಅಂತ ನಾವು ಹೇಳ್ತೇವೆ, ನಂದಿಗುಡ್ಡೆ ಈ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂತ ಯುವಕ. ಆತ ಟೂ ವೀಲರ್ ನಲ್ಲಿ KSRTC ಕಡೆಯಿಂದ ಲಾಲ್ಬಾಗ್ ಕಡೆಗೆ ಹೋಗ್ತಾ ಇದ್ದ. ಹೋಗುವಾಗ ಅಲ್ಲಿ ಸಿಗ್ನಲ್ ಬ್ಲಾಕ್ ಆಗಿ ಒಂದು ಸೈಡ್ ಅಲ್ಲಿ ಬಸ್, ಲೆಫ್ಟ್ ಸೈಡ್ ಅಲ್ಲಿ ಒಂದು ಬಸ್ ನಿಂತು, ಪಕ್ಕದಲ್ಲೇ ಒಂದು ಗೂಡ್ಸ್ ವಾಹನ. ಆ ಗೂಡ್ಸ್ ವಾಹನದ ಬದಿಗೆ ಅಂದ್ರೆ ಕೇವಲ ಒಂದು ಡಿಸ್ಟೆನ್ಸ್ ಇರುವಂತಹ ಜಾಗದಲ್ಲಿ ಇವ ಟೂ ವೀಲರ್ ಅನ್ನು ನುಗ್ಗಿಸಿದ್ದಾನೆ. ಯಾಕಂತ ಹೇಳಿದ್ರೆ ಅವನಿಗೆ ಆ ಕಡೆಯಿಂದ ಬಂದ್ರೆ ಅವನು ಲಾಲ್ಬಾಗ್ ಜಂಕ್ಷನ್ ನಿಂದ ಬಲದ ಬದಿಗೆ ಅಂದರೆ ಲೇಡಿ ಹಿಲ್ ಕಡೆಗೆ ಹೋಗ್ಬೇಕಿತ್ತು. ನಿಮ್ಗೆ ಈಚೆ PVS ಕಡೆಗೆ ಬರ್ಬೇಕಾದ್ರೆ ಅವ ರಸ್ತೆ ಎಡದ ಬದಿಗೆ ಹೋಗ್ಬೇಕು. ಆದ್ರೆ ಇವ ಬಲದ ಬದಿಗೆ ಹೋಗಿದ್ದಾನೆ. ಬಲದ ಬದಿಯಲ್ಲಿ ಅಂದ್ರೆ ಇವನ್ ಹಂಪನಕಟ್ಟೆ ಕಡೆ ಹೋಗುವನು ಅಲ್ಲಲ್ಲ, ಲೇಡಿ ಹಿಲ್ ಕಡೆಗೆ ಹೋಗುವ, ಉಡುಪಿ ಸೈಡಿಗೆ. ಆದ್ರಿಂದಾಗಿ ಅಲ್ಲಿ ಅದಕ್ಕೆ ಬೆನ್ನ ಹಿಂದಕ್ಕೆ CBZ ಬೈಕ್ ಬಂದು ನಿಂತುಕೊಂಡಿದೆ. ಆತ ಅಲ್ಲೇ ಬೈಕನ್ನು ಚಾಲು ಸ್ಥಿತಿಯಲ್ಲಿ ಇಟ್ಟೆ ಸ್ಟ್ಯಾಂಡ್ ಹಾಕಿ ಸೊಂಟದಲ್ಲಿದ್ದಂತಹ ಸಣ್ಣ ಮಚ್ಚು, ಉದ್ದ ಲಾಂಗ್ ಏನಲ್ಲ, ಸಣ್ಣ ಮಚ್ಚು ಎತ್ಕೊಂಡು ಬಂದು ಇವನಿಗೆ ಹಿಂಬದಿಯಿಂದ ತಲೆಗೆ ಹೊಡೆದಿದ್ದಾನೆ. ತಲೆಯಲ್ಲಿ ಹೆಲ್ಮೆಟ್ ಇದ್ದುದರಿಂದ ಇವನಿಗೆ ಏನು ಏಟು ಆಗಲಿಲ್ಲ, ಇವನಿಗೆ ಗೊತ್ತು ಆಗಿಲ್ಲ. ಅಷ್ಟೊತ್ತಿಗೆ ಎರಡನೇ ಪೆಟ್ಟು ಕುತ್ತಿಗೆ ಬೆನ್ನ ಭಾಗಕ್ಕೆ ಬಿತ್ತು, ಮತ್ತೊಂದು 2 ಏಟು ಬಿತ್ತು. ಅಷ್ಟೊತ್ತಿಗೆ ಅಕ್ಕಪಕ್ಕದಲ್ಲಿ ಜನ ಇದ್ರಲ್ಲ, ಅವರೆಲ್ಲ ಬೆಚ್ಚಿ ಬಿದ್ದಿರೋದು ಏನಾಗಿದೆ ಅಂದರೆ, ಅಷ್ಟೊತ್ತಿಗೆ ಇವ ಟೂ ವೀಲರ್ನ ಏನು ಮಾಡಿದೆ ಅಂತ ಹೇಳಿದರೆ ಸೀದಾ ಮುಂದಕ್ಕೆ ಚಲಾಯಿಸ್ಕೊಂಡು ಹೋದ. ನಾವು ಏನು ಮಾಡಿದ ಅಂತ ಹೇಳಿದರೆ, ಬೈಕ್ ಹೇಗೂ ಚಾಲು ಸ್ಥಿತಿಯಲ್ಲೇ ಇತ್ತಲ್ಲ, ಆ ಬೈಕನ್ನು ಅದೇ ದಾರಿಯಲ್ಲಿ ಕೊಂಡೋಗಿ ಅಲ್ಲಿ ಫುಟ್ಪಾತ್ ಮೇಲೆ ಬೈಕ್ ಹತ್ತಿಸಿಕೊಂಡು ನೇರವಾಗಿ PVS ಕಡೆಗೆ ಪರಾರಿಯಾಗಿದೆ. ಅಂದ್ರೆ ಅಂಗಡಿ ಮಳಿಗೆ ಇದೆಯಲ್ಲ, ಅದರ ಎದುರುಗಡೆ ಗ್ಯಾಪ್ ಇದೆ, ಸ್ವಲ್ಪ ಸಟ್ ಬ್ಯಾಕ್ ಅಂತ ನಾವು ಏನು ಹೇಳ್ತೇವೆ, ಆ ಸಟ್ ಬ್ಯಾಕ್ ಅಲ್ಲಿ ಕೇಂದ್ರ ಇದೆ, ಅದು ಅಂಗಡಿ ಇದೆ, ಅದರ ಎದುರಿಗೆ ಹೊಂಡಗೆ ಹಾಕಿಬಿಡ್ತಾನೆ. ಇವನ್ ಗಾಡಿ ಹಾಕ್ತಾನೆ, ಇವನು ಅಲ್ಲೇ ನಿಲ್ತಾನೆ, ಇಲ್ಲೇ ಇರುತ್ತೆ. ಅವ ಅಷ್ಟೊತ್ತಿಗೆ ಹಿಂಬದಿಯಿಂದ ಅದೇ ಫುಟ್ಪಾತ್ ಮೇಲೆ ಹತ್ಕೊಂಡು ಪಾಸ್ ಆಗ್ತಾನೆ. ಮೊದಲ ಪೆಟ್ಟು ಬಲವಾದ ಪೆಟ್ಟು, ತಲೆ ಹಿಂಬದಿಗೆ ಕುತ್ತಿಗೆ ಭಾಗಕ್ಕೆ ಬಿದ್ದದ್ದು. ಅದ್ರಿಗೆ ಇನ್ನೊಂದು ಪೆಟ್ಟು ಬೀಳ್ತಾ ಇದ್ರೆ ಅವ ಅಲ್ಲಿ ಜೀವ ಬಿಡ್ತಾ ಇದ್ದ ಅಂತ ಪರಿಸ್ಥಿತಿ ಇತ್ತು. ಅವಕಾಶ ಯಾಕಾಯ್ತು ಅಂತ ಹೇಳಿದ್ರೆ, ಇವನ ಮುಂದಿಂದ ಒಂದು ಕಾರ್ ಇತ್ತು, ಆ ಕಾರ್ನ ಅವರು ಸೈಡ್ ಮಿರರ್ ಅಲ್ಲಿ ಘಟನೆಯನ್ನು ನೋಡಿ ಅವರು ಮುಂದಕ್ಕೆ ತಗೊಂಡ್ರು ಸ್ವಲ್ಪ. ಆದ್ರಿಂದ ಅಲ್ಲಿ ಗ್ಯಾಪ್ ಸಿಕ್ತು ಇವನಿಗೆ. ಇಲ್ಲದ ಗ್ಯಾಪೇ ಇರಲಿಲ್ಲ ಅಲ್ಲಿ. ಸಾಮಾನ್ಯವಾಗಿ ಆ ಗ್ಯಾಪ್ ಇರಲಿಲ್ಲ ಇವನಿಗೆ, ಇವನ ಟೂ ವೀಲರ್ ನುಗ್ಗಿಸುವಂತಹ ಗ್ಯಾಪ್ ಇರಲಿಲ್ಲ. ಆ ಕಾರಿನವರು ಕಾರನ್ನು ಮುಂದೆ ತಗೊಂಡಿದ್ದರಿಂದ ಆ ಗ್ಯಾಪ್ ಸಿಕ್ತಲ್ಲ, ಆ ಗ್ಯಾಪ್ ಅಲ್ಲಿ ಇವ ಟೂ ವೀಲರ್ ನುಗ್ಗಿಸಿ. ಮಿರರ್ ಅಲ್ಲಿ ನೋಡಿದ್ರು ಅವ್ರು ಏನೋ ನಡೀತಾ ಇದೆ, ಹಿಂಬದಿಯಲ್ಲಿ ಬೊಬ್ಬೆ ಆಯ್ತು, ನಡೀತಾ ಇದೆ ಅಂತ, ಹಾಗೆ ಅಲ್ಲಿಂದ ಪಾಸ್ ಆದ. ಈಗ ಹಿನ್ನೆಲೆ ಏನ್ ಸರ್? ಇವರಿಬ್ರು ಯಾರು? ವಿಕ್ಕಿ ಬಪ್ಪಾಲ್ ಅಂತ ಹೇಳಿದ್ರೆ ಸುಮಾರು 32 ವರ್ಷ, ಮದುವೆ ಆಗಿದೆ, ಒಂದು ಮಗು ಇದೆ. ಸಣ್ಣ ಪ್ರಾಯದಲ್ಲೇ ಹಾದಿ ತಪ್ಪಿದ, ಸುಮಾರು 22 ವರ್ಷ ಪ್ರಾಯದಲ್ಲಿ ಆತ ಹಾದಿ ತಪ್ಪಲಿಕ್ಕೂ ಒಂದು ಕಾರಣ ಇದೆ. ಇವ ಹುಟ್ಟಿ ಬೆಳೆದ ಪರಿಸರವೇ ಅಂತ. ಜಪ್ಪು, ಬಪ್ಪಾಲ್, ಮಾರ್ಗನ್ಸ್ ಗೇಟ್, ಮಾರಣಮೆಕಟ್ಟೆ, ನಂದಿಗುಡ್ಡ ಇತ್ಯಾದಿ ಪ್ರದೇಶಗಳು ಹತ್ತಿರ ಇರುವಂತ ಪಾಂಡೇಶ್ವರ ಪೊಲೀಸ್ ಠಾಣಾ ಲಿಮಿಟ್ಸ್ಗೆ ಬರುವಂತ. ಯಾಕಂದ್ರೆ ಒಂದು ಕಾಲದಲ್ಲಿ ಅದು, ಯಾಕಂತ ಹೇಳಿ ಆ ಕಾಲದಲ್ಲಿ ಗೇರು ಬೀಜ ಕಾರ್ಖಾನೆಗಳಿತ್ತು, ಹಂಚಿನ ಕಾರ್ಖಾನೆಗಳಿತ್ತು ಬೋಳಾರದಲ್ಲಿ, ಚಳವಳಿಯ ಕಾವು ಜೋರಿತ್ತು. ಆದ್ರೆ ಆ ರೀತಿಯ ಪ್ರದೇಶದಲ್ಲಿ ಕೆಲವರು ಈ ರೀತಿಯ ಕೃತ್ಯಗಳಲ್ಲಿ ಅಂದರೆ ರೌಡಿಸಂ ಚಟುವಟಿಕೆಗಳಲ್ಲಿ
ಭಾಗಿಗಳಾಗ್ತಾ ಇದ್ರು. ಅಂತಹ ಒಂದು ರೌಡಿ ತಂಡದೊಟ್ಟಿಗೆ ಇವ ಗುರುತಿಸಿಕೊಂಡ. ಮಂಕಿ ಸ್ಟ್ಯಾಂಡ್ ವಿಜಯ್ ಅಂತ ಹೇಳಿ ಒಬ್ಬ ಹುಡುಗ ಇದ್ದ. ಆತನು ಸಹ ಸಣ್ಣ ಪುಟ್ಟ ಹೊಡೆದಾಟ ಬಡಿದಾಟ ಅಂತದಲ್ಲಿ ಅವನದೇ ಒಂದು ಟೀಮ್ ಇತ್ತು. ಆ ಟೀಮಿನೊಟ್ಟಿಗೆ ಇವನು ಸೇರಿಕೊಂಡ. ಯಾಕಂದರೆ ಅದು ಫ್ಯಾಷನ್, ಆಗು ನಿಮಗೆ ಯುವಕರದೊಂದು ಫ್ಯಾಷನ್. ಆದ್ದರಿಂದಾಗಿ ಅಂಥ ಟೀಮಿನೊಟ್ಟಿಗೆ ಸೇರಿಕೊಂಡ. ಆಗ ಅದಕ್ಕೆ ಇವನ ಒರಿಜಿನಲ್ ಹೆಸರು ವಿಕ್ಯಾತ್ ಅಂತೇಳಿ ಮನೆಯಲ್ಲಿ ಪ್ರೀತಿಯಿಂದ ವಿಕ್ಕಿ ಅಂತ ಕರಿತಿದ್ರು. ಆ ವಿಕ್ಕಿಗೆ ಒಂದು ಬಪ್ಪಾಲು ಸೇರಿಸಿಕೊಂಡ. ವಿಜಯ ಮಂಕಿ ಸ್ಟ್ಯಾಂಡ್ ಸೇರಿಸಿದಾರಲ್ಲ, ಅವನ ಶಿಷ್ಯನಾಗಿ ಇವ ಬಪ್ಪಾಲು ಸೇರಿಸು. ಅದರಿಂದ ಈಗ ವಿಕ್ಕಿ ಬಪ್ಪಾಲು ಅಂತೇಳಿ ನೋಟೆಡ್ ಆದ. ಹಾಗೆ ಆ ತಂಡದಲ್ಲಿ ದಿನ ಕಳೆದಂತೆ ಏನಾಯ್ತು ಅಂತೇಳಿದ್ರೆ, ಆ ತಂಡದಲ್ಲಿ ಒಬ್ಬ ಯುವಕ ಇದ್ದ. ಇವನಿಗೆ ಯಾವುದಕ್ಕೂ ತಕರಾರು ಬಂದಾಗ ಆತನ ಮೇಲೆ ಹಲ್ಲೆ ಮಾಡಿ, ಅದು ಇವನ ಮೇಲೆ 307 ಅಂದರೆ ಕೊಲೆಯತ್ನ ಪ್ರಕರಣ ದಾಖಲಾಯಿತು ಫಸ್ಟ್ಗೆ. ಆದ್ರಿಂದಾಗಿ ಇವ ಪೊಲೀಸ್ ಎಂಟ್ರಿ ಆದ, ಪೊಲೀಸ್ ದಾಖಲೆಗಳಲ್ಲಿ ಎಂಟ್ರಿ ಆದ ಇವ ವಿಕ್ಕಿ ಬಪ್ಪಾಲು. ಅದರ ನಂತರ ಈಗ ಅವನ ಮೇಲೆ 307 ಕೇಸುಗಳು. ಆ ಕೇಸುಗಳೆಲ್ಲ ಪ್ರಕರಣಗಳಲ್ಲಿ ಅರೆಸ್ಟ್ ಆಗಿದ್ದಾನೆ, ಜೈಲಿಗೆ ಹೋಗಿದ್ದಾನೆ, ವಾಪಸ್ಸು ಬಂದಿದ್ದಾನೆ. ಕೇಸುಗಳು ಪರಸ್ಪರ ಹೊಡೆದಾಡಿದ್ದೆ ಎಲ್ಲ 307 ಕೇಸುಗಳೇ ಇರುವುದು ಅವನ ಮೇಲೆ. ಇದಾದ್ಮೇಲೆ ಯಾಕೆ ರೌಡಿ ಶೀಟರ್ ಆಗ್ತಾನೆ ಅವನು? ಸಹಜವಾಗಿ 2 ಪ್ರಕರಣದ ಕೂಡಲೇ ರೌಡಿ ಶೀಟರ್ ಎಲ್ಲ. ಅದರಿಂದಾಗಿ ಪಾಂಡೇಶ್ವರ ಸ್ಟೇಷನ್ ರೌಡಿ ಶೀಟರ್. ರೆಗ್ಯುಲರ್ ಆಗಿ ಪೊಲೀಸರು ಅವನನ್ನು ವಾಚ್ ಮಾಡ್ತಾ ಇದ್ರು, CCB ಪೊಲೀಸರು ಕರೆಸ್ತಾ ಇದ್ರು. ಅದರಿಂದಾಗಿ ಆ ಪ್ರದೇಶದಿಂದ ಆತ ತನ್ನ ಮನೆಯನ್ನು ಶಿಫ್ಟ್ ಮಾಡಿದ. ಎಲ್ಲಿಗೆ? ಲೇಡಿನ ಚಿಲಿಂಬಿ ಅಂತ ಒಂದು ಜಾಗಕ್ಕೆ ಶಿಫ್ಟ್ ಮಾಡಿದ. ಅಲ್ಲಿಗೆ ಮದುವೆ ಆಯಿತು. ಮದುವೆ ಆದದ್ದು ಈಗ ಅಂತ ಹೇಳಿದರೆ ಪ್ರೀತಿ ಮಾಡಿ ಅವಳನ್ನು ಆರಿಸಿಕೊಂಡು ಹೋದಾಗ ಆಕೆಯ ಮನೆಯವರು ಕಂಪ್ಲೇಂಟ್ ಕೊಟ್ಟರು. ತದನಂತರ ಹೊರಗೆ ಬಂದು ಅದೇ ಹೆಣ್ಮಗಳನ್ನು ಮದುವೆಯಾಗಿ ಒಂದು ಮಗು ಇತ್ತು. ಅದರ ನಂತರ ಇವನು ಜೈಲಿಗೆ ಹೋಗಿ ಬರುವುದು ಈ ರೀತಿ ಆದಾಗ ಇವನಿಗೆ ಈ ಮಾದಕ ವಸ್ತು ಅಂದರೆ ಗಾಂಜಾ, ಬೇರೆ ಮಾದಕ ವಸ್ತುನ ಪೆಡ್ಲರ್ಗಳ ಸಂಪರ್ಕ ಆಯಿತು. ಅವನ ಮೇಲೆ ಈಗ NDPS ಆ್ಯಕ್ಟ್ ಪ್ರಕರಣಗಳು ಇವೆ, ಆಯಿತಾ. ಅದರ ನಂತರ ಇತ್ತೀಚೆಗೆ ಅಂದರೆ ಕೆಲವು ತಿಂಗಳ ಹಿಂದೆ ಆತ ಇಲ್ಲಿ ಚಿಲಿಂಬಿಯಿಂದ ಕಾವೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಬಾಡಿಗೆ ಮನೆಗೆ ಹೋಗಿ ಶಿಫ್ಟ್ ಆಗಿದ್ದಾನೆ. ಯಾಕಂದರೆ ಬಾಡಿಗೆ ಮನೆ ಎಲ್ಲಿದ್ದಾನೆ ಅಂದರೆ ಪದೇ ಬಾಡಿಗೆ ಮನೆ ಚೇಂಜ್ ಮಾಡ್ತಾನೆ ಇದ್ದ. ಪದೇ ಬಾಡಿಗೆ ಮನೆ ಚೇಂಜ್ ಮಾಡಿದ್ರು. ಪೊಲೀಸರು ಹುಡುಕುವಾಗ ಪುನಃ 3 ತಿಂಗಳು ಹೋಗ್ತದೆ. ಅಲ್ಲಿವರೆಗೆ ಇವ ಸೇಫ್ ಅಲ್ಲ. ಈಗ ಒಂದು ಮನೆ ಪೊಲೀಸರಿಗೆ ಐಡೆಂಟಿಫೈ ಆಗಿದ್ರೆ ಅಲ್ಲಿಂದ ಶಿಫ್ಟ್ ಆಗಿ ಇನ್ನೊಂದು ಮನೆಗೆ ಹೋದರೆ ಅಲ್ಲಿ ಪೊಲೀಸರು ಹುಡುಕುವವರೆಗೆ ಇವ ಸೇಫು, ವ್ಯವಹಾರ ಮಾಡ್ಕೊಂಡಿರ್ಬೋದು. ಸಾಮಾನ್ಯವಾಗಿ ಈ ಫೀಲ್ಡಲ್ಲಿರುವಂತಹ ರೌಡಿಗಳು, 2 ನಂಬರ್ ಬಿಸ್ನೆಸ್ ಮಾಡುವವರು ಎಲ್ಲರೂ ರೌಡಿಯಾಗಿ ಇದ್ದ. ಆದರೆ ಇವ ಗಾಂಜಾ ಮತ್ತು ಇತರ ಮಾದಕ ವಸ್ತುಗಳನ್ನು ಸೇಲ್ ಮಾಡುವಂಥದ್ದು, ಪೆಡ್ಲರ್ ಆಗಿ ಕೆಲಸ ಮಾಡ್ತಾರೆ. NDPS ಆ್ಯಕ್ಟಲ್ಲಿ ಕೇಸ್ ಇರಬೇಕು ಅವನ ಮೇಲೆ. ಯಾಕಂದರೆ ಒಂದು 2 ವರ್ಷದ ಹಿಂದೆ ಆತ ಇಲ್ಲಿ ವಾಮಂಜೂರು ಹತ್ತಿರದ ಮನೆಯಲ್ಲಿ ಬಾಡಿಗೆಗಿದ್ದಂಥ ಸಂದರ್ಭದಲ್ಲಿ CCB ಪೊಲೀಸರು ಇವನ ಮನೆಗೆ ದಾಳಿ ಮಾಡಿ ಸಹ ಬಂಧಿಸಿದ್ರು. ಸೊ ಇದಾದ ಮೇಲೆ ನಿನ್ನೆ ದಾಳಿ ಯಾಕಾಗುತ್ತೆ? ಯಾರು ಮಾಡ್ತಾರೆ? ಈಗ ಇರುವ ಮಾಹಿತಿಯ ಪ್ರಕಾರ ಅವನು ಸಹ ರೌಡಿ ಶೀಟ್. ಆತ ದಾಳಿ ಮಾಡಿದ್ದಾನೆ ಅಂತೇಳಿ. ಯಾಕಂತ ಹೇಳಿದರೆ ಇವ ಒಂದು 4-5 ವರ್ಷಗಳ ಹಿಂದೆ ಮೇಲೆ ಅಟ್ಯಾಕ್ ಮಾಡಿದ್ದ. ಆ ಪ್ರಕರಣ ಇದರ ಮೇಲೆ ಇದೆ, ಅದು ವಿಕ್ಕಿ ಮೇಲೆ ಇದೆ. ಆದ್ದರಿಂದಾಗಿ ಕೃತ್ಯ ಮಾಡಿದ್ದಾನೆ ಅಂತ ಹೇಳಿ ಈಗ ಸ್ಪಷ್ಟ ಆಗಿದೆ. ಯಾಕಂತ ಹೇಳಿದರೆ ಘಟನೆ ನಡೆದ ನಂತರ ಆತ ಅದಕ್ಕಿಂತ ಮುಂದಕ್ಕೆ ಹೋದಾಗ ಬೈಕಿನಲ್ಲಿ ಕೈ ಬಿಟ್ಟುಕೊಂಡು ಆರಾಮವಾಗಿ ವಿಜಯೋತ್ಸವ ಆಚರಿಸಿದ ರೀತಿಯಲ್ಲಿ ಹೋದಂತೆ. ಅದು CCTVಯಲ್ಲಿ ಕ್ಯಾಪ್ಚರ್ ಆಗಿದೆ, ಅದು ಪೊಲೀಸರಿಗೆ ಸಿಕ್ಕಿದೆ. ಸೊ ಅದರ ಅರ್ಥ ದಾಳಿ ಮಾಡಿದವನು ರೌಡಿ ಶೀಟರೇ. ದಾಳಿ ಮಾಡಿದವನು ರೌಡಿ ಶೀಟರೇ. ಈತನಿಂದ ಈ ಹಿಂದೆ ಹಲ್ಲೆಗೊಳಗಾಗಿದ್ದಂಥ ವ್ಯಕ್ತಿ. ಹೀಗಾಗಿ ಅವನು ಆರಾಮಾಗಿ ಹೋಗ್ತಾನೆ ಕೈ ಬಿಟ್ಕೊಂಡು ಹೋಗ್ತಾನೆ. ಅವನು ಸಹ ಇವನಿಗಿಂತ ಡೇಂಜರ್ ಗಿರಾಕಿ ಅಂಥವನಿಗೆ ಇವ ಹೊಡೆದಿದ್ದು. ಸೊ ಈಗ ಆ ವ್ಯಕ್ತಿ ಹೊಡೆದಿರ್ಬೋದು ಅಂತ ಒಂದು ಸಂಶಯ ಇದೆ ಅಂತ ಹೇಳಿದರೆ ಆ ಥರ ಆ ಫೋಟೋ ವೈರಲ್ ಆಯ್ತಲ್ಲ, ಬೈಕಲ್ಲಿ ಕೈ ಬಿಟ್ಟು ಹೋಗುವುದು, ಕೈ ಮೇಲೆ ಎತ್ತುವುದು, ಅದು ಐಡೆಂಟಿಫೈ ಆಗಿ ಅಷ್ಟೊತ್ತಿಗೆ ಸಬ್ ಇನ್ಸ್ಪೆಕ್ಟ್ರು ರೌಂಡ್ಸಲ್ಲಿದ್ದು. ಅವರು ಬಂದಾಗ ಇವ ಸ್ಟೇಷನ್ ಗೇಟ್ನ ಬಳಿ ಅಂದರೆ ರೋಡ್ ಸೈಡಲ್ಲಿ ಗೇಟ್, ಅಲ್ಲೇ ಕತ್ತಿ ಇಟ್ಕೊಂಡು ಅವಳನ್ನು ನೀವು ಒಳಗೆ ಕೂರಿಸಿದ್ರಿ, ಅವಳನ್ನು ಹೊರಗೆ ಕರೆಸಿ ಇಂಥ ಹೆಂಡತಿಯನ್ನು ಕೊಲ್ತೀನಿ ಈಗ ಅಂತೇಳಿ ಹಾಗೆ. ಮತ್ತು ಸಬ್ ಇನ್ಸ್ಪೆಕ್ಟ್ರು ಬಂದರು, ಮತ್ತು ಬೇರೆ ಸ್ಟಾಫ್ ಬಂದರು, ಇವನನ್ನು ಓಡಿಸಿಕೊಂಡು ಹೋದು. ಮತ್ತು ಬೆಳಿಗ್ಗೆ ಇವರು ಎತ್ಕೊಂಡು ಬಂದರು. ಏನು ಪೊಲೀಸ್ ವ್ಯವಸ್ಥೆಗಳೆಲ್ಲ ಅದೆಲ್ಲ ವ್ಯವಸ್ಥೆಯನ್ನು ಮಾಡಿ ಸ್ವೀಟು ಖಾರ ಎಲ್ಲ ಕೊಟ್ಟು ಕೇಸ್ ಹಾಕಿ ಅವನನ್ನು ಬಿಟ್ಟು ಕಳಿಸಿದ್ದು. ಈ ರೀತಿ ನಡೆದಂಥ ಘಟನೆ ಏನಿದೆ, ಈಗ ಪೊಲೀಸ್ ರ್ಯಾಕ್ ತೊಗೊಂಡಿದ್ದಾರೆ ಲಾಲ್ಬಾಗ್ ಅಂತ ಏರಿಯಾದಲ್ಲಿ ಆಗಿದೆ ಅಲ್ಲ. ಈಗ ಪೊಲೀಸರು ಕೊಲೆಯತ್ನ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅವರನ್ನು ಹುಡುಕ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಿಂದ ಕದ್ರಿಯ ಒಂದು ಕ್ರೈಮ್ ಟೀಮ್ ಇದೆ, ಬರ್ಕೆ ಪೊಲೀಸ್ ಠಾಣೆಯ ಒಂದು ಕ್ರೈಮ್ ಟೀಮ್ ಇದೆ, ಇಲ್ಲಿ CCB ಪೊಲೀಸರ ಒಂದು ಕ್ರೈಮ್ ಟೀಮ್ ಇದೆ. ಆ 3 ಟೀಮ್ಗಳಿಗೆ ಆಪರೇಟ್ ಮಾಡ್ತಾ ಇದೆ. ಅವನು ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ.
ಆದ್ದರಿಂದ ಪೊಲೀಸರಿಗೆ ಆತನ ಲೊಕೇಶನ್ ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ. ಆತ ಸಾಮಾನ್ಯ ದಿನಗಳಲ್ಲಿ ಅವನ ಹೆಚ್ಚು ಆಕ್ಟಿವಿಟೀಸ್ ಇದ್ದದ್ದು ಉಡುಪಿ ಮಲ್ಪೆ ಈ ಭಾಗದಲ್ಲಿ, ಅದರಿಂದ ಆ ಭಾಗಕ್ಕೆ ಹೋಗಿರ್ಬೋದು ಅಂತ ಹೇಳಿ ಪೊಲೀಸರು ಆ ಭಾಗದಲ್ಲಿ ಈಗ ಆರೋಪಿಯನ್ನು ಹುಡುಕ್ತಾ ಇದ್ದಾರೆ. ಹುಡುಕ್ತಾ ಇದ್ದಾರೆ. ಸೊ ಈಗ ವಿಡಿಯೋ ವೈರಲ್ ಆಗಿರೋದು ಕೈ ಬಿಟ್ಟು ಗಾಡಿ ನಡೆಸೋದು, ವಿಡಿಯೋ ವೈರಲ್ ಆದ ಕೈ ಬಿಟ್ಟು ಗಾಡಿ ನಡೆಸೋದು, ಅದು ವಿಜಯೋತ್ಸವ. ಆದ್ರೆ ಅದು ಅಷ್ಟು ಬಲ ಬೀಳಿಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಜಾಗ ಕಂಜೆಸ್ಟ್ ಇತ್ತು. ಆದ್ರಿಂದಾಗಿ ಅಷ್ಟು ಬಲವಾಗಿ ಏಟ್ ಹಾಕ್ಲಿಕ್ಕೆ. ಆಮೇಲೆ ಸರ್ ಕತ್ತಿನ ಒಳಗಿಟ್ಕೊಂಡು ಆರಾಮಾಗಿ ಹೋಗ್ತಾನೆ. ಆ ಕತ್ತಿಯನ್ನು ಅವನು ಸೊಂಟದಲ್ಲಿ ಸಿಕ್ಕಿಸಿಕೊಂಡು ಹೋಗಿದ್ದಾರೆ. ಸೊ ಆರೋಪಿಯ ಬಂಧನ ಇನ್ನೂ ಆಗಿಲ್ಲ, ಆರೋಪಿ ಬಂಧನ ಇನ್ನೂ ಸಹ ಆಗಿಲ್ಲ. ಸೊ ಪೊಲೀಸರು ಇವನಂತೇಳಿ ಸಂಶಯದಲ್ಲಿ ಹುಡುಕ್ತಾ ಇದ್ದಾರೆ. ಖಂಡಿತ ಸಂಶಯದಲ್ಲಿ ಹುಡುಕ್ತಾ ಇದ್ದಾರೆ. ಆದ್ರೆ ಈ ರೀತಿಯ ಜಂಕ್ಷನ್ ನಲ್ಲಿ ವಾಹನವನ್ನು ದಟ್ಟಣೆ ಇರುವಂತ ಪ್ಲೇಸ್ ಅಲ್ಲಿ ಸಿಗ್ನಲ್ ಲೈಟ್ ಇದ್ದಲ್ಲ ಅಂತ ಪ್ರದೇಶದಲ್ಲಿ ಘಟನೆ ಆದದ್ದು ಫಸ್ಟ್. ಸೊ ನಿಮ್ಮ ಪ್ರಕಾರ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕು ಯಾಕೆ ಅವನು ಹೊಡೆದ ಏನಾಯ್ತು ಅಂತ ಹೇಳಿ. ಖಂಡಿತವಾಗಿ ಪೊಲೀಸರ ತನಿಖೆಯಲ್ಲಿ ಇನ್ನು ಮುಂದೆ ನೈಜ ಕಾರಣ ಏನು ಅಂತ ಹೇಳಿ ಬೆಳಗ್ಗೆ ಯಾಕೆ ಹೊಡೆದ, ಯಾರು ಹೊಡೆದ ಇದೆಲ್ಲ ಬರಬೇಕು. ಈಗ ಎಲ್ಲ ಇರುವಂತದ್ದು ಹೂವಾಪೋವ ಗಾಳಿ ಸುದ್ದಿಗಳೇ ಅಲ್ಲ. ಆದ್ರೆ ಇಬ್ಬರ ಹಿನ್ನೆಲೆಯು ಖರಾಬೆ ಹಿನ್ನೆಲೆ. ಇಬ್ರು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದವರಲ್ಲ. ಇದೀಗ ದೊಡ್ಡ ಮಟ್ಟದ ಚರ್ಚೆ ಯಾಕಂತ ಹೇಳಿದ್ರೆ ಮಧ್ಯಭಾಗದಲ್ಲಿ ಆಗಿರೋದು ಸಿಟಿ. ಈ ಘಟನೆ ಎರಡು ರೌಡಿಗಳ ಇದು ಬಹುದೊಡ್ಡ ಸುದ್ದಿ ಆಗಿರೋದಂದ್ರೆ ಈ ವಿಡಿಯೋ ವೈರಲ್ ಆಗಿದ್ದಕ್ಕೆ. ಖಂಡಿತವಾಗಿ, ಯಾಕಂದ್ರೆ ಬಹುದೊಡ್ಡ ಸುದ್ದಿ ಆಗುವುದು ಅದಕ್ಕೆ.